ನೀವು ಮಂಡಕ್ಕಿ ಪ್ರಿಯರ? ಹಾಗಾದ್ರೆ ಇನ್ಮುಂದೆ ಮಂಡಕ್ಕಿ ತಿನ್ನೋ ಮೊದಲು ಮಂಡಕ್ಕಿಯನ್ನ ಹೇಗೆ ತಯಾರಿಸ್ತಾರೆ, ಇದನ್ನ ತಯಾರಿಸುವವರ ಪರಿಸ್ಥಿತಿ ಹೇಗಿದೆ, ಇದರೊಳಗೆ ಪುಟಾಣಿಗಳ ಬೆವರೆಷ್ಟಿದೆ ಅನ್ನೋದನ್ನ ಯೋಚಿಸಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಕವರ್ ಸ್ಟೋರಿ ತಂಡ ದಾವಣಗೆರೆಯ ಮಂಡಕ್ಕಿ ಭಟ್ಟಿ ಲೇಔಟ್ನಿಂದ ನಿಮಗೊಂದು ಬೆಚ್ಚಿ ಬೀಳಿಸೋ ಸತ್ಯ ಹೊತ್ತು ತಂದಿದೆ. ನಮ್ಮ ರಾಜ್ಯಕ್ಕೆ 90% ಮಂಡಕ್ಕಿ ಪೂರೈಕೆಯಾಗೋದೇ ದಾವಣಗೆರೆ ಮಂಡಕ್ಕಿ ಭಟ್ಟಿ ಲೇಔಟ್ನಿಂದ. ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಮಂಡಕ್ಕಿ ಸರಬರಾಜು ಮಾಡೋ ಈ ಮಂಡಕ್ಕಿ ಲೇಔಟ್ ಮಾತ್ರ ಪ್ರಾಣಿಗಳಿಗೂ ವಾಸಯೋಗ್ಯವಾಗಿಲ್ಲ. ನಾವು ಚಪ್ಪರಿಸಿ ತಿನ್ನೋ ಮಂಡಕ್ಕಿಯನ್ನು ಎಂಥ ವಾತಾವರಣದಲ್ಲಿ ತಯಾರಿಸಲಾಗುತ್ತೆ ಅನ್ನೋದನ್ನ ನೀವೇ ಕಣ್ಣಾರೆ ನೋಡಿ. ಹೌದು, ಈ ಲೇಔಟ್ನಲ್ಲಿ ಶುದ್ಧವಾದ ಕುಡಿಯಲು ನೀರಿಲ್ಲ. ಅದಕ್ಕಾಗಿ ಇವರು ಹೆಚ್ಚಿನ ಎಲ್ಲಾ ಕೆಲಸಗಳಿಗೆ ಈ ಕೊಳಚೆ ನೀರನ್ನೇ ಅವಲಂಬಿಸಿದ್ದಾರೆ. ತಿನ್ನೋ ವಸ್ತುವಾದ ಮಂಡಕ್ಕಿ ತಯಾರಿಸೋ ಜಾಗದಲ್ಲಿ ನೈರ್ಮಲ್ಯ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ. ಸರ್ಕಾರ ಇವರಿಗೆ ಕನಿಷ್ಠ ಸೌಲಭ್ಯವನ್ನು ಒದಗಿಸಿಲ್ಲ. ವರ್ಷದಿಂದಾನು ಇಲ್ಲಿ ಯಾವುದು ಏನು ಅಂತ ಒಂದು ಅಧಿಕಾರಿಗಳು ಇಲ್ಲ. ಇಲ್ಲಿ ಯಾರ ಬೀದಿ ರೇಟ್ ಕೂಡ ಇದ್ದಿಲ್ಲ. ಇಲ್ಲಿ ಯಾವ ಅಧಿಕಾರಿಗಳನ್ನು ಇಲ್ಲಿ ಸ್ಪಂದಿಸ್ತಿಲ್ಲ. ನಾವು ಇದು ಮಾಡಬೇಕು. ಒಂದು ಲೆಟ್ರಿಂಗ್ ಮಾಡಿಲ್ಲ. ಇಲ್ಲಿ ಆಸ್ಪತ್ರೆ ಏನು ಮಾಡ್ತಾರೆ ರೀ? ಇಲ್ರಿ, ಇಲ್ಲಿ ಓಡಬೇಕು, ಮಸೂತಿಗೆ ಓಡಬೇಕು, ಇಲ್ಲಿ ಮನೆಗೆ ಓಡಬೇಕು. 3 ಕಿಲೋಮೀಟರ್ ಮನೆ ಐತೆ ನಮ್ಮದು. ಸದಾ ಧೂಳು ಹೊಗೆಯಲ್ಲಿ ಕಾರ್ಯನಿರ್ವಹಿಸುವ ಇಲ್ಲಿನ ಕಾರ್ಮಿಕರ ಪೈಕಿ 50% ಮಂದಿ ಶ್ವಾಸಕೋಶ ಸಂಬಂಧಿ ಕಾಯಿಲೆ ಇದೆಯಂತೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು SS ಮಲ್ಲಿಕಾರ್ಜುನ್ ಅವರು IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ರಿಸರ್ಚ್ ಮಾಡಿಸಿದ್ರು. ಆವಾಗ ಎಬವ್ 50% ಜನಗಳಿಗೆ ಅಸ್ತಮಾ ಇದೆ. ರಿಸರ್ಚ್ ಮಾಡಿದ್ರು. ಅದ್ರ ಬಗ್ಗೆ ಸರ್ಕಾರ ಗಮನ ತಗೋಬೇಕು. ಅವ್ರು ಹೇಗೆ ಮಾಡೋಕ್ಕಾಗುತ್ತೆ? ಸರ್ಕಾರ ಆಸ್ಪತ್ರೆ ಅಲ್ಲ, ಏನಪ್ಪ ನಿಮ್ಮದು ಕಷ್ಟ ಸುಖ ಅಂತ ಬಂತು ಇಲ್ಲಿ ಒಂದು ವಿಚಾರಿಸಿಲ್ಲ. ಲಾಸ್ಟ್ ಟೈಮ್ ನಾನು ಹೇಳ್ದಲ್ಲ, ಸುರೇಶ್ ಕುಮಾರ್ ಅವ್ರು ಕರೆದಿದ್ರು ಮೀಟಿಂಗ್ನಾಗ ಕರೆದು ನಿಮಗೆ ಯಂತ್ರಗಳು ಕೊಡ್ತೀವಿ, ಇಷ್ಟು ಸುಮಾರು ನಮ್ಮ ಶಾಸಕರು ಹೇಳಿದರು 300 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಿಮ್ಮ ಸರ್ಕಾರ ಕೊಡುತ್ತಾ? ಸುಮಾರು 35,000 ಜನರು ವಾಸಿಸೋ ಈ ಲೇಔಟ್ನಲ್ಲಿ ಆಸ್ಪತ್ರೆ ಇಲ್ಲ. ಇಲ್ಲಿನ ಮಂದಿ ರಸ್ತೆ ಕಂಡಿದ್ದು ಇತ್ತೀಚೆಗಷ್ಟೇ. ಒಳ್ಳೆ ಶಾಲೆ ಇಲ್ಲ. ಸರ್ಕಾರ ಮಾತ್ರ ಇತ್ತ ಕಡೆ ತಲೆನೇ ಹಾಕಿಲ್ಲವಂತೆ. ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ.